ಬೈರ ಹೇಳ್ದ ಅಂತ ನೀವು ಬೆಳ್ಳಿನ ಭಿಕ್ಷುಕರ ಮಧ್ಯ ಕೂರ್ಸಿದಿರಲ್ಲ, ಇದು ನಿಮಗೆ ಸರಿ ಅನ್ಸುತ್ತಾ? ಅದ್ರಲ್ಲೇನ್ ತಪ್ಪು? ಈ ಭಿಕ್ಷುಕಿಗೆ ಅಪ್ಪ ಅಮ್ಮ ಅಂತ ಯಾರು ಇರಲ್ಲ, ಬೆಳ್ಳಿಗೂ ಅಪ್ಪ ಅಮ್ಮ ಅಂತ ಯಾರು ಇಲ್ಲಪ್ಪ. ಬೆಳ್ಳಿಗೂ ಮನೆ ಆಸ್ತಿ ಪಾಸ್ತಿ ದಿಕ್ಕು ದಸೆ ಅಂತ ಯಾರು ಇಲ್ಲ. ಇವರು ಅನಾಥರೆ, ಇವಳು ಅನಾಥನೆ. ಎಲ್ಲ ಮ್ಯಾಚ್ ಆಗ್ತದೆ ಅಂದ್ಮೇಲೆ ಇವಳು ಈ ಭಿಕ್ಷುಕರು ತರ ಇವಳು ಭಿಕ್ಷುಕನೇ ಅಲ್ವಾ? ಇಲ್ಲಿ ಬೆಳ್ಳಿ ಬಾವಿ ಹತ್ರ ಕುತ್ಕೊಂಡು ಬಾವಿ ಬೀಳ್ತೀನಿ ಅಂತ ಜೋರಾಗಿ ಬಡ್ಕೋತದಾಳೆ ಮುತ್ತಣ್ಣ. ಏನು ನಮ್ಮ ಬೆಳ್ಳಿನ? ಬೇಗ ಬನ್ನಿ ಮುತ್ತಣ್ಣ. ಸರಿ, ನಾನು ಈಗಲೇ ಬರ್ತೀನಿ. ನಾನು ಬರೋರ್ಗಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಬೀಳ ಅಮ್ಮ, ನೀನು ಹೋ ಅಂದ್ರೆ ಈಗಲೇ ನಾನು ನಿನ್ನ ಹತ್ರ ಬರ್ತೀನಿ. ಇದಕ್ಕೆ ಮಾತ್ರ ಇಲ್ಲ ಅನ್ಬೇಡಮ್ಮ, ನಾನು ನಿನ್ನ ಹತ್ರ ಬರ್ತೀನಿ. ಬೆಳ್ಳಿ, ಬೆಳ್ಳಿ, ನಾನು ನಿಮ್ಮ ಮುತ್ತು ಮಾವ ಬಂದಿದ್ದೀನಿ. ಒಂದೇ ಒಂದ್ಸರಿ ನನ್ನ ಕಡೆ ನೋಡು. ಯಾಕೆ ಹೀಗೆ ಮಾಡ್ತಿದ್ಯಾ ಬೆಳ್ಳಿ? ಬಾವಿ ಹತ್ರ ಯಾಕೆ ಬಂದೆ? ಇಲ್ಲ ಮಾವ, ಅಲ್ಲಿ ಬಾವಿಲ್ ನೋಡಿ ಅಮ್ಮ ಅಜ್ಜಿ ಕೈ ಬೀಸಿ ಕರಿತಿದ್ದಾರೆ. ನಾನು ಅವ್ರ ಹತ್ರ ಹೋಗ್ಬೇಕು. ಅಮ್ಮ ಕರೆದ್ರೆ ಹೋಗದೆ ಇರಕ್ಕಾಗುತ್ತಾ? ಅದಕ್ಕೆ ಅವ್ರ ಹತ್ರ ಹೋಗೋಣ ಅಂತ ಬಂದೆ. ಬೆಳ್ಳಿ, ಬಾ ಬೆಳ್ಳಿ. ಇಲ್ಲ ಮಾವ, ನಾನು ಅಮ್ಮನ ಹತ್ರ ಹೋಗ್ತೀನಿ. ಬೆಳ್ಳಿ, ಬಾವಿಲ್ ಯಾರು ಇಲ್ಲ ಬೆಳ್ಳಿ, ಅಲ್ಲಿರೋದು ಬರೀ ನೀರ್ ಮಾತ್ರ. ಇಲ್ಲ ಮಾವ, ನೀವು ಸರಿಯಾಗಿ ನೋಡ್ತಿಲ್ಲ. ಅಲ್ಲಿ ಅಮ್ಮ ಅಜ್ಜಿ ನನ್ನ ಹತ್ರ ಬಾ ಅಂತ ಸನ್ನೆ ಮಾಡ್ತಿದ್ದಾರೆ. ನೋಡಿ ನೋಡಿ ಅಲ್ಲಿ. ಮಾವ, ಅವತ್ತು ಅವ್ರು ಇಲ್ಲೇ ಅಲ್ವಾ ನನ್ನನ್ನು ಬಿಟ್ಟು ಹೋಗಿದ್ದು? ಈ ಜಾಗ ಬಿಟ್ಟು ಅವ್ರು ಇನ್ನೆಲ್ಲಿ ಹೋಗಕ್ ಸಾಧ್ಯ? ಅವರು ತುಂಬಾ ಆಳದಲ್ಲಿದ್ದಾರೆ ಅನ್ಸುತ್ತೆ, ಅದಕ್ಕೆ ನನ್ನನ್ನು ಕರಿತಿದ್ದಾರೆ. ನಾನು ಒಂದೇ ಒಂದ್ಸರಿ ಹೋಗೋರ್ನ ನೋಡ್ಕೊಂಡು ಬಂದ್ಬಿಡ್ತೀನಿ ಮಾವ. ಬೆಳ್ಳಿ, ಬೆಳ್ಳಿ, ನನ್ನ ಕಡೆ ನೋಡು ಬೆಳ್ಳಿ. ಅಮ್ಮ ಅಜ್ಜಿ ಅಲ್ಲಿಲ್ಲ, ಅವ್ರು ದೇವ್ರ ಹತ್ರ ಹೋಗಿದ್ದಾರೆ. ಮತ್ತೆ ಇನ್ಯಾವತ್ತೂ ಅವ್ರು ಬರೋದಿಲ್ಲ. ನಾವು ಅವ್ರ ಹತ್ರ ಹೋಗ್ತೀವಿ ಅಂತ ಯೋಚನೆ ಮಾಡೋದು ತಪ್ಪು. ತಪ್ಪ? ಹಾಗಾದ್ರೆ ನನ್ನ ಅಮ್ಮ ಅಜ್ಜಿನ ನೋಡೋದು ಹೇಗೆ? ಅವ್ರು ಮತ್ತೆ ವಾಪಸ್ ಬರಲ್ವಾ? ಹೇಳಿ ಮಾವ. ಇಲ್ಲ ಅಮ್ಮ, ಅವ್ರು ಬರಲ್ಲ. ನಿನಗೆ ನನ್ನ ಮಾತು ಕೇಳು, ಮನೆಗೆ ಹೋಗೋಣ. ಊಟ ಮಾಡಿ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಮಲ್ಗು, ಎಲ್ಲ ಸರಿ ಹೋಗುತ್ತೆ. ಇನ್ಮೇಲೆ ನಾನು ಹೇಳ್ದಾಗ ಕೇಳಿದ್ರೆ ಮಾತ್ರ ಅಮ್ಮ ಅಜ್ಜಿಗೂ ಇಷ್ಟ ಆಗೋದು, ಸರಿನಾ? ಇಲ್ಲ ಅಂದರೆ ಅಮ್ಮ ಬೇಜಾರು ಮಾಡ್ಕೋತಾರೆ. ಹೌದಾ? ಅಮ್ಮ ಅಮ್ಮ ನೀನ್ ಬೇಜಾರು ಮಾಡ್ಕೋಬೇಡ. ನಾನು ಮುತ್ತು ಮಾವ ಹೇಳ್ದಾಗ ಕೇಳ್ತೀನಿ. ಮಾವ ನನ್ನ ಮನೆಗೆ ಕರ್ಕೊಂಡು ಹೋಗ್ತಿದ್ದಾರೆ, ಹೋಗ್ಬಿಟ್ಟು ಬರ್ತೀನಮ್ಮ. ಎಷ್ಟು ಲವಲವಿಕೆಯಿಂದ ಇದ್ಲಿ ಹುಡುಗಿ. ಅಜ್ಜಿನೂ ಅಮ್ಮ ಸತ್ತೋದ್ಮೇಲೆ ಹುಚ್ಚಿನೇ ಆಗೋದಲ್ಲಪ್ಪ. ಬೆಳ್ಳಿ ಮದುವೆಗೆ ಒಪ್ಕೊಳ್ಳಿಲ್ಲ ಅಂತ ಅವ್ರ ಅಮ್ಮ ಅಜ್ಜಿ ಪ್ರಾಣನೇ ಬಿಟ್ಬಿಟ್ರು. ಮುತ್ತು ಮಾವ, ಊರಿನ ಜನ ಎಲ್ಲ ನನ್ನ ಮದುವೆಗೆ ಒಪ್ಕೊಳ್ಳಿಲ್ಲ ಅಂತ ಅಮ್ಮ ಅಜ್ಜಿ ಸತ್ತೋದ್ರು ಅಂತಿದ್ದಾರೆ. ಇದು ನಿಜನಾ? ಹೇಳಿ ಮಾವ, ಅಮ್ಮ ಅಜ್ಜಿ ಯಾಕೆ ಸತ್ತೋದ್ರು? ಏನೂ ಇಲ್ಲ ಬೆಳ್ಳಿ, ಬಾ ಹೋಗೋಣ. ಮಾಯಾ, ನನಗೂ ಇದೇ ಬೇಕಾಗಿದ್ದಿದ್ದು. ಬೆಳ್ಳಿ, ನೀನು ಬರೀ ಮುತ್ತು ಮಾವನ ಕಣ್ಣಲ್ಲಿ ಅಷ್ಟೇ ಅಲ್ಲ, ಊರ್ ಜನರ ಕಣ್ಣಿಗೂ ಹುಚ್ಚಿ ಥರ ಕಾಣಬೇಕಿತ್ತು. ಅದು ಇವತ್ತು ನೆರವೇರ್ತು ನೋಡು.
ಇದನ್ನೇ ಮೈಂಡ್ ಗೇಮ್ ಅನ್ನೋದು. ಬೆಳ್ಳಿ, ನೀನ್ ನಿಜವಾಗ್ಲೂ ಪುವರ್ ಗರ್ಲ್. ಸೋ ಸ್ಯಾಡ್. ಇವ್ರಿಗೂ ಮನೆ ಆಸ್ತಿ ಪಾಸ್ತಿ ದಿಕ್ಕು ದೆಸೆ ಅಂತ ಯಾರು ಇಲ್ಲ. ಇವರು ಅನಾಥರೆ, ಇವಳು ಅನಾಥನೆ. ಎಲ್ಲ ಮ್ಯಾಚ್ ಆಗ್ತದೆ ಅಂದಮೇಲೆ ಇವಳು ಈ ಭಿಕ್ಷುಕರು ತರ ಇವಳು ಭಿಕ್ಷುಕನೇ ಅಲ್ವಾ? ಅವ್ರ ಅಮ್ಮ ಅಜ್ಜಿ ಇದ್ದಾಗ ಹೊಟ್ಟೆ ತುಂಬಾ ಊಟ ಸಿಗೋದು. ಯಾರು ಕಷ್ಟ ಪಡ್ತಿದ್ರು, ಯಾರು ದುಡಿತಿದ್ರು ಅಂತ ಒಂದು ಗೊತ್ತಾಗ್ಲಿಲ್ಲ. ಅವ್ರು ಹೋದ್ಮೇಲಾದ್ರೂ ಊಟದ ಬೆಲೆ ಗೊತ್ತಾಗತ್ತೆ ಅನ್ಕೊಂಡ್ವಿ, ಆಗ್ಲಿಲ್ಲ. ಬೆಳ್ಳಿ, ಈಗ್ಲಾದ್ರೂ ಹೇಳು, ನಿನಗೇನಾಯ್ತು? ಬಾವಿ ಹತ್ರ ಒಬ್ಳೆ ಯಾಕೆ ಹೋಗಿದ್ದೆ? ಯಾರಾದ್ರೂ ಏನಾದ್ರು ಅಂದ್ರ ಇಲ್ಲ ಬೈದ್ರಾ? ಮಾವ, ಏನಾಯ್ತು ಮಾವ? ಮಾಯಾ, ಅವಳ ಕಷ್ಟನ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ. ಅವಳಿಗೆ ತುಂಬಾ ನೋವಾಗಿದೆ. ಅವಳನ್ನ ಒಬ್ಳೇ ಇರೋಕ್ ಬಿಡಬೇಡಿ ಅಂತ ನಿಮ್ಗೆ ಎಷ್ಟು ಸರಿ ಹೇಳಿದ್ರು ಯಾರು ನನ್ನ ಮಾತೆ ಕೇಳ್ತಾ ಇಲ್ಲ. ಬೈರಾ ಇಲ್ಲಿ? ಅಣ್ಣ, ಬೈರ ರೈಸ್ ಮಿಲ್ ಹತ್ರ ಹೋಗಿದ್ದಾನೆ. ಮಿಲ್ಗಿಂತ ಬೆಳ್ಳಿ ಜೀವನ ಮುಖ್ಯ. ಅವನಿಗೆ ಫೋನ್ ಮಾಡಿ ಬರೋದಕ್ಕೆ ಹೇಳು. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀವಿ ಅಂತ ಹೇಳಿ ತಾನೆ ಈ ಮನೆಗೆ ಬೆಳ್ಳಿನ ಕರ್ಕೊಂಡು ಬಂದಿದ್ದು. ನಾನು ಅವತ್ತು ಅತ್ತೆ ಹತ್ರ ಆ ರೀತಿ ಮಾತಾಡಲಿಲ್ಲ ಅಂದಿದ್ರೆ ಅವ್ರಿವತ್ತು ಬದುಕಿರ್ತಾ ಇದ್ರು. ಅವ್ರ ಸಾವಿಗೆ ನಾನೇ ಕಾರಣ ಆಗ್ಬಿಟ್ಟೆ. ಬೆಳ್ಳಿ ಸ್ಥಿತಿಗೆ ನಾನೇ ಕಾರಣ. ಬೇಜಾರು ಮಾಡ್ಕೋಬೇಡಿ ಮಾವ. ಇಲ್ಲ ಮಾಯಾ, ನನ್ನಿಂದ ಅವನ ಕುಟುಂಬ ಒಡೆದು ಚೂರು ಚೂರಾಯಿತು ಅನ್ನೋ ಪಾಪ ಪ್ರಜ್ಞೆ ನನ್ನ ಸಾಯೋವರೆಗೂ ಕಾಡ್ತಾನೆ ಇರುತ್ತೆ. ಬೆಳ್ಳಿನ ಚೆನ್ನಾಗಿ ನೋಡ್ಕೋಬೇಕು. ಅವಳಿಗೊಂದು ಚೂರು ನೋವಾದ್ರೂ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ಪ್ರಾಣನೇ ಹೋದಾಗತ್ತೆ. ಈ ನೋವೆಲ್ಲ ಕಮ್ಮಿ ಆಗಬೇಕು ಅಂದರೆ ಬೆಳ್ಳಿ ಮೊದಲಿನ ಥರ ಓಡಾಡ್ಕೊಂಡಿರ್ಬೇಕು, ಜಾಸ್ತಿ ಮಾತಾಡಬೇಕು. ಆಗಲೇ ಮನೆಗೊಂದು ಕಳೆ, ಆ ಜೀವಕ್ಕೊಂದು ಬೆಲೆ. ಮನೆಯಲ್ಲಿ ಕೆಲ್ಸದವರು ನಾವು ಎಲ್ಲ ಇದ್ವಿ, ಆದ್ರೂ ಬೆಳ್ಳಿ ಯಾವಾಗ ಹೊರಗೋದ್ಲು ಅಂತ ಯಾರಿಗೂ ಗೊತ್ತಿಲ್ಲ. ಬೆಳ್ಳಿನ ಇನ್ಮೇಲೆ ಮಗು ಥರ ಜೋಪಾನವಾಗಿ ನೋಡ್ಕೋಬೇಕು. ಇದು ನನ್ನ ಒಬ್ಬನಿಂದ ಅಲ್ಲ, ನೀವು ಕೂಡ ಅದೇ ರೀತಿ ಮಾಡ್ತೀರಾ ಅಂತ ಬಯಸಿದ್ದೀನಿ. ಬೆಳ್ಳಿ, ಬಿಸಿಲಲ್ಲಿ ಅಷ್ಟು ದೂರ ಹೋಗಿದ್ಯಾ, ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ರೆಸ್ಟ್ ಮಾಡು. ಸುಸ್ತೆಲ್ಲ ಕಡಿಮೆ ಆಗತ್ತೆ. ಬಾ ಬೆಳ್ಳಿ, ಬಾ. ಶರ್ಮಿಳಾ, ಇನ್ಮೇಲಾದ್ರೂ ಬೆಳ್ಳಿನ ಹುಷಾರಾಗಿ ನೋಡ್ಕೋ. ಅವಳನ್ನ ನೋಡ್ಕೊಳ್ಳೋದು ಬಿಟ್ರೆ ಬೇರೆ ಏನು ಕೆಲಸ ಇದೆ ನಿನಗೆ? ಮನೇಲಿ ಆಳು ಕಾಳುಗಳಿದ್ದಾರೆ, ಏನೇ ಕೆಲಸ ಇದ್ರೂ ಅವ್ರಿಗೆ ಹೇಳು. ನೀನು ಮಾಯಾ ಬೆಳ್ಳಿನ ನೋಡ್ಕೊಳ್ಳಿ. ಅರಿಣಿ ಬೇರೆ ಮನೇಲಿಲ್ಲ. ಇಂಥ ಟೈಮಲ್ಲಿ ಅವಳನ್ನ ನೀವೇ ಚೆನ್ನಾಗಿ ನೋಡ್ಕೋಬೇಕಲ್ವಾ? ಸದ್ಯ ತೋಟದ ಮನೆಯವ್ರು ಕಾಲ್ ಮಾಡಿ ವಿಚಾರ ಹೇಳಿದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಅವಳು ಬಾವಿಗೆ ಬಿದ್ದು ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ದಿದ್ರೆ ಯಾರು ಹೊಣೆ? ನೆನ್ಸ್ಕೊಂಡ್ರೇನೆ ಭಯ ಆಗುತ್ತೆ. ಇದೇ ಕೊನೆ. ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಕಾರಣಗಳೆಲ್ಲ ಕೊಡಬೇಡಿ. 24 ಗಂಟೆನೂ ಅವಳ ಮೇಲೆ ಗಮನ ಇರಲಿ. ಸರಿ ಅಣ್ಣ. ಬೈರಂಗು ಹೇಳು, ಕೆಲಸ ಇಲ್ಲ ಅಂದ್ರೂ ಅಲ್ಲಿ ಇಲ್ಲಿ ಅಂತ ಸುತ್ತಾನೆ ಇರ್ತಾನೆ. ಮನೆ ಕಡೆನೂ ಸ್ವಲ್ಪ ಗಮನ ಕೊಡಕ್ಕೆ ಹೇಳು. ಆಯ್ತಣ್ಣ, ಹೇಳ್ತೀನಿ. ಮಾವ, ಬೆಳ್ಳಿ ರೂಮಲ್ಲಿ ಆರಾಮಾಗಿ ಮಲ್ಕೊಂಡಿದ್ದಾಳೆ. ಆದರೆ ಏನಾದ್ರೆ? ಅವಳು ಯಾವ ಟೈಮಲ್ಲಿ ಹೇಗೆ ಬಿಹೇವ್ ಮಾಡ್ತಾಳೆ ಅಂತ ಗೊತ್ತಿಲ್ಲ ಮಾವ. ಅದಕ್ಕೆ ಅವಳನ್ನ ರೂಮಲ್ಲಿ ಲಾಕ್ ಮಾಡಲ ಮಾವ. ಏನು ತಲೆ ಕೆಟ್ಟಿದ್ಯಾ ನಿನಗೆ? ಇಲ್ಲ ಮಾವ, ಅದು ನಾವೆಲ್ಲರೂ ಇದ್ದಾಗೆ ಇವಳು ಎಲ್ಲಿ ಹೋಗ್ತಾಳೆ ಅಂತ ಗೊತ್ತಾಗಲ್ಲ. ನಮ್ಮ ಸೇಫ್ಟಿಲಿ ನಾವಿರೋದು ಮುಖ್ಯ ಅಲ್ವಾ? ಅದಕ್ಕೆ ಅವಳನ್ನ ಲಾಕ್ ಮಾಡಿದ್ರೆ ಅವಳು ಎಲ್ಲೂ ಹೋಗಲ್ಲ ಅನಿಸುತ್ತೆ. ತಲೆಗೆ ಬಂತು ಅಂತ ಹಾಗೆಲ್ಲ ಮಾಡಿದ್ರೆ ಅವಳ ಜೀವನ ಏನಾಗಬೇಕು? ನೀನ್ ಬೆಳ್ಳಿನ ಏನ್ ಅನ್ಕೊಂಡಿದ್ಯಾ ಮಾಯಾ? ಹುಚ್ಚಿ ಅಂತನಾ? ಅತ್ತೆ ಇಲ್ಲ ಅನ್ನೋ ವಿಚಾರ ಬೆಳ್ಳಿ ಮನ್ಸಿಗೆ ನೋವಾಗಿದೆ. ಅದಕ್ಕೆ ಅವಳು ಅದನ್ನ ಯೋಚನೆ ಮಾಡಿ ಈಗೆಲ್ಲ ಆಡ್ತಿದ್ದಾಳೆ ಅಷ್ಟೇ.
ಆದ್ರೆ ಅವಳು ಹುಚ್ಚಿ ಅಲ್ಲ. ಮೊದಲು ಈ ವಿಷಯನ ನಿನ್ ತಲೆಯಿಂದ ತೆಗ್ದಾಕು. ಇಲ್ಲ ಮಾವ. ಬೆಳ್ಳಿನ ಚಿಕ್ಕ ವಯಸ್ಸಿಂದ ನಾನು ನೋಡ್ತಾ ಇದ್ದೀನಿ. ಅವಳು ಯಾವ ಟೈಮಲ್ಲಿ ಹೇಗಿರ್ತಾಳೆ ಅಂತ ನನಗೆ ಗೊತ್ತು. ನಿನ್ ಮಾತು ಕೇಳಿದ್ರೆ ನೀನೇ ಅವಳು ಹುಚ್ಚಿ ಪಟ್ಟ ಕಟ್ತಿರೋದರ ಕಾಣಿಸುತ್ತೆ. ಅವಳನ್ನ ರೂಮಲ್ಲಿಟ್ಟು ಲಾಕ್ ಮಾಡಿದ್ರೆ ಒಂದು ಪಂಜರದಲ್ಲಿ ಕೂಡಾಕ್ದಾಗುತ್ತೆ. ಅವಳನ್ನ ಆರಾಮಾಗಿ ಓಡಾಡ್ಕೊಂಡಿರೋಕೆ ಬಿಡಬೇಕು. ಅವಳ ಪರಿಸರ ನೋಡಬೇಕು, ಎಲ್ರ ಜೊತೆ ಮಾತಾಡಬೇಕು. ಆವಾಗಲೇ ಅವಳ ನೋವು ಕಮ್ಮಿ ಆಗೋದು. ಅದು ಬಿಟ್ಟು ಇಂಥ ಸಮಯದಲ್ಲಿ ಅವಳನ್ನ ರೂಮಲ್ಲಿ ಕೂಡಾಕಿದ್ರೆ ನನ್ನಂಥ ಪಾಪಿ ಇನ್ನೊಬ್ಬ ಇರಲ್ಲ. ಅತ್ತೆನ ಕಳ್ಕೊಂಡು ಮೊದಲೇ ಸಂಕಟದಲ್ಲಿದ್ದೀನಿ. ಈಗ ತಪ್ಪು ಮೇಲೆ ತಪ್ಪು ಮಾಡಿಸಿ ನನಗೆ ಇನ್ನಷ್ಟು ನೋವು ಪಡೋ ಹಾಗೆ ಮಾಡಬೇಡ. ನಿನ್ನ ಗಮನ ಏನಿದ್ರು ಬೆಳ್ಳಿನ ಗುಣ ಮಾಡೋದ್ರ ಕಡೆ ಇರಬೇಕು, ಇಲ್ಲದೆ ಇರೋ ಕಾಯಿಲೆನ ತರಿಸೋ ಕಡೆ ಇರಬಾರ್ದು. ಇನ್ಮೇಲೆ ಆ ರೀತಿ ಯೋಚನೆ ಮಾಡೋದಾಗ್ಲಿ ನನ್ನ ಹತ್ರ ಹೇಳೋದಾಗ್ಲಿ ಮಾಡಬೇಡ, ಸರಿನಾ? ಸರಿ ಮಾವ. ಸಮಾಧಾನ ಮಾಡ್ಕೊ ಮಾಯಾ. ಸಮಾಧಾನ ಆ ಅನಾಥೆಗೋಸ್ಕರ, ಈ ಬೀದಿ ಬಿಕಾರಿಗೋಸ್ಕರ ನನ್ನನ್ನು ಬೈದು ಹೋದ್ರಲ್ವಾ? ಇಲ್ಲ ಅದಕ್ಕೆ ನಾನು ಈ ವಿಷಯನ ಇಲ್ಲಿಗೆ ಬಿಟ್ರೆ, ಹೀಗೆ ಬಿಟ್ರೆ ಸರಿ ಆಗಲ್ಲ. ಲಾಕ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಇಷ್ಟೆಲ್ಲ ಮಾತಾಡ್ ಹೋದ್ರಲ್ವಾ? ಆ ಬೆಳ್ಳಿನ ಅದೇ ರೂಮಲ್ಲಿ ಪರ್ಮನೆಂಟ್ ಲಾಕ್ ಮಾಡಿಸ್ಲಿಲ್ಲ ಅಂದ್ರೆ ನೋಡಿ, ಅದು ಮಾವನ ಕೈಯಲ್ಲೇ ಮಾಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಮಾಯಾನೇ ಅಲ್ಲ. ಏನ್ ಮಾಡ್ಬೇಕು ಅಂತಿದ್ಯಾ? ಜಸ್ಟ್ ವೆಯ್ಟ್ ಅಂಡ್ ವಾಚ್. ಅದಕ್ಕೆ ಜಸ್ಟ್ ವೆಯ್ಟ್ ಅಂಡ್ ವಾಚ್. ಎಲ್ಲಿ ಅದಕ್ಕೆ ಇನ್ನೂ ಬಂದಿಲ್ಲ? ಬರ್ತಾಳಿರು ಮಾಯಾ. ಈಗ ನೋಡಿ ಮಜಾ. ಇದೇನಿದು? ಮೊನ್ನೆ ತಾನೇ ಗ್ಯಾಸ್ ತಂದಿದ್ರಲ್ಲ, ಇಷ್ಟು ಬೇಗ ಖಾಲಿ ಆಗೋಗಿದೆ. ನನಗೆ ಗ್ಯಾಸ್ ಬದಲಾಯಿಸಕ್ಕೆ ಬರಲ್ಲ, ಏನು ಮಾಡಲಿ? ಮತ್ತು ಮಾವನ್ ಕೇಳ್ತೀನಿ. ಮಾವ, ಏನ್ ಬಿಳ್ಳಿ? ಅಡುಗೆ ಮನೆಯಲ್ಲಿ ಸಿಲಿಂಡರ್ ಖಾಲಿ ಆಗೋಗಿದೆ. ಬೇರೆದು ಹಾಕಕ್ಕೆ ನಂಗೆ ಗೊತ್ತಾಗ್ತಿಲ್ಲ. ನೀವು ಬಂದು ಹಾಕ್ಕೊಡ್ತೀರಾ? ಇಲ್ಲಿ ಬೇರೆ ಎಷ್ಟೊಂದು ಕೆಲಸ ಇದೆ. ಈಗಲೇ ಬರ್ಬೇಕಾ ಆಮೇಲೆ ಬಂದ್ರಾಗತ್ತಾ? ಮಾವ ಈಗಲೇ ಬಂದರೆ ಅಡುಗೆ ಮಾಡ್ಬೋದು. ಸರಿ, ಈಗಲೇ ಬರ್ತೀನಿ.
ಅಯ್ಯೋ ಏನು ಸ್ಮೆಲ್ ಬರ್ತಿದೆ, ಗ್ಯಾಸ್ ಆನ್ ಮಾಡೋಗಿದ್ದಾರಲ್ಲ. ಹೀಗಾದರೆ ಆಯಿತು, ಆಫ್ ಮಾಡ್ದಲೇ ಹಾಗೆ ಹೋಗಿದ್ದಾರಲ್ಲ. ಕಾಫಿ ಬೇರೆ ಮಾಡೋಕ್ಕೆ ಹೇಳಿದ್ರು. ಹೀಗೆ ಆದರೆ ಗ್ಯಾಸು 1 ತಿಂಗಳು ಬಂದಾಗೆ. ಗ್ಯಾಸ್ ಆನಲ್ಲಿದ್ದು ಹಚ್ಚಿದ ತಕ್ಷಣ ಬಸ್ಟ್ ಆಗ್ಬಿಡ್ತಣ್ಣ. ಯಾರ ಗ್ಯಾಸ್ ಆನ್ ಮಾಡೋಗಿದ್ದಾರೆ, ಅದಕ್ಕೆ ಅಣ್ಣ ಹೀಗೆಲ್ಲ ಆಗಿದ್ದು. ನಿಜವಾಗ್ಲೂ ತಲೆ ಕೆಟ್ಟಿದೆ ಅಣ್ಣ, ಅವರಿಗೆ ತುಂಬಿರೋ ಗ್ಯಾಸ್ ಆನ್ ಮಾಡೋಗಿದ್ದಾರೆ, ಅದಕ್ಕೆ ಹೀಗೆಲ್ಲ ಆಗಿದ್ದು. ಸಿಲಿಂಡರ್ ಬೇರೆ ಪೂರ್ತಿ ಇದೆ ಅಣ್ಣ, ಏನಾದರೂ ಆಗಿದೆ ನನ್ನ ಮಕ್ಳಿಗೆ ಯಾರಣ್ಣ ಗತಿ? ನಾನು ನೋಡಿದಾಗ ಗ್ಯಾಸೇ ಇರಲಿಲ್ವಲ್ಲ, ಈಗೆಲ್ಲಿಂದ ಗ್ಯಾಸ್ ಬಂತು? ನಾನೆಲ್ಲ ಆಫ್ ಮಾಡಿ ಆನ್ ಮಾಡಿ ನೋಡಿ ತಾನೆ ಮುತ್ತು ಮಾಮನ ಕರ್ಕೊಂಡು ಬರಕ್ಕೆ ಹೋಗಿದ್ದು. ಮತ್ತಿದೆಲ್ಲ ಹೇಗೆ ನಡೀತು? ಸದ್ಯ ನನ್ನ ಜೀವ ಉಳಿತಣ್ಣ, ಇಲ್ಲಾಂದ್ರೆ ನಾನು ಸತ್ತೋಗ್ಬಿಡ್ತಿದ್ದೆ ಅಣ್ಣ. ಅಯ್ಯೋ ಸರಿ ಅಮ್ಮ, ನೀವು ಹೊರಡಿ. ಸರಿ ಅಣ್ಣ. ಮಾವ, ಸತ್ಯವಾಗ್ಲೂ ನಾನೇನು ಮಾಡಿಲ್ಲ. ನನ್ನ ನಂಬಿ ಮಾವ, ದಯವಿಟ್ಟು ನೀವು ಹಂಗೆ ನೋಡಬೇಡಿ. ನಾನು ಇನ್ಮೇಲೆ ಅನುಮಾನ ಪಡ್ತಿಲ್ಲ ಬೆಳ್ಳಿ. ಸರಿ ಬಾ ಹೋಗೋಣ. ಬಾ ಬೆಳ್ಳಿ. ಅದಕ್ಕೆ ಇವಾಗಿರೋದು ರಿಯಲ್ ಟ್ವಿಸ್ಟ್. ಬನ್ನಿ. ಯಾಕೆ ಮಾವ ಹಂಗೆ ನೋಡ್ತಿದ್ದೀರಾ? ಏನಿಲ್ಲ, ಗ್ಯಾಸ್ ತುಂಬಿದೆಯೋ ಇಲ್ವೋ ಅಂತ ಒಂದ್ಸರಿ ಚೆಕ್ ಮಾಡಬೇಕಲ್ವಾ? ಆನ್ ಮಾಡ್ಬಿಟ್ಟು ಬರ್ತಾರಾ? ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ? ನಿಜ ಮಾವ, ನಾನು ಆನ್ ಮಾಡಿ ಬಂದಿಲ್ಲ. ನಾನು ಯಾಕೆ ಹಂಗೆಲ್ಲ ಮಾಡಲಿ? ನನ್ನ ನಂಬಿ. ಹೋಗ್ಲಿ ಬಿಡು, ಏನೋ ಗೊತ್ತಿಲ್ಲದೆ ಆಗಿದೆ. ನೆಕ್ಸ್ಟ್ ಟೈಮ್ ಹುಷಾರಾಗಿರು. ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಭಯಪಟ್ಟೆ ಅಷ್ಟೇ. ಮಾವ, ಏನಾಯ್ತು ಮಾವ? ಇದೆಲ್ಲ ಎಲ್ಲಿಗೋಗಿ ನಿಲ್ಲತ್ತೋ ಏನೋ. ಏನು ಹೇಳ್ತಿದ್ಯಾ ಶರ್ಮಿಳಾ? ಅದೇನು ಅಂತ ನಾನು ಹೇಳ್ತೀನಿ ಮಾವ. ನೀವು ಈ ವಿಚಾರದ ಬಗ್ಗೆ ಎಮೋಷನಲ್ ಆಗದೆ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ ಅಂದರೆ ನಾನು ಹೇಳ್ತೀನಿ ಮಾವ. ಸರಿ ಹೇಳು. ಬೆಳ್ಳಿ ಗಮನ ಈ ನಡುವೆ ಸರಿಯಾಗಿ ಇಲ್ಲ ಮಾವ. ಅಮ್ಮ ಅಜ್ಜಿನ ಕಳ್ಕೊಂಡಿರೋ ನೋವು ಅವಳನ್ನ ಒಳಗೊಳಗೆ ಕೊಲ್ತಿದೆ ಅನ್ಸುತ್ತೆ. ಆದಷ್ಟು ಅವಳು ಯಾವ ವಿಚಾರದ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿದ್ರೆ ಬೇಗ ಗುಣ ಆಗ್ತಾಳೆ ಅಂತ ನನಗನ್ಸುತ್ತೆ ಮಾವ.